ಹಾಯ್ ನಮಸ್ಕಾರ ಎಲ್ಲ ABS ವ್ಯೂವರ್ಸ್ಗೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಗೊತ್ತಲ್ಲ ABS ಅಡ್ಡದಲ್ಲಿ ದಿನ ಹೊಸ ಸ್ಪೋರ್ಟ್ ಬಗ್ಗೆ ಹೊಸ ವಿಷಯಗಳು ಏನೇನು ಆಗ್ತಿದೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಬಂದಿರೋದು. ನಿನ್ನೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ 11ರ ಆಕ್ಷನ್ ಆಯಿತು. ಇನ್ನೇನು 1.5-2 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ 11ನೇ ಸೀಸನ್ನು. ಏನೇನಾಯಿತು ಆಕ್ಷನ್ಲಿ ಅಂತ ಬರೀ ಮೆಲ್ಕಾಗ್ಬೇಡ, ಆಮೇಲೆ ಡೀಟೇಲ್ ಡಿಸ್ಕಷನ್ನ ಲೈವ್ ವಿಡಿಯೋದಲ್ಲಿ ಬರ್ತೀನಿ. 8 ಜನ ಕೋಟ್ಯಾಧಿಪತಿಗಳಾದರು, ಅದೇ ಬಿಗ್ಗೆಸ್ಟ್ ಹೈಲೈಟು. ಹಿಂದೆ ಎಂದೂ ಆಗಿರಲಿಲ್ಲ 8 ಜನ ಒಂದೇ ಆಕ್ಷನ್ನಲ್ಲಿ ಕ್ರೋರ್ಪತೀಸ್ಗಳು. ಅದರಲ್ಲಿ ಇಬ್ಬರು ಡಬಲ್ ಕ್ರೋರ್ಪತೀಸ್ಗಳಾದರು. ಅದರಲ್ಲಿ ಸಚಿನ್ ತನ್ವರ್ ಅವರು ಸೂಪರ್ ಡೂಪರ್ ರೈಡರು, ತಮಿಳ್ ತಲೈವಾಸ್ ಅವರು 2.15 ಕ್ರೋರ್ಸ್ನ ಕೊಟ್ಟು ತೊಗೊಂಡ್ರು. ಅದಾದಮೇಲೆ ಮೊಹಮ್ಮದ್ ಚಿಯಾನೆ ಶಾದ್ಲು, ನಾನು ಎಲ್ಲ ಪೋಸ್ಟಲ್ಲೂ ಹಾಕ್ತಿದ್ದೆ, ನೀವು ಯಾರು ನೋಡೋಕೆ ಇಷ್ಟಪಡ್ತೀರಾ ಬೆಂಗಳೂರು ಬುಲ್ಸ್ನಲ್ಲಿ ಅಂತ ಯಾರ್ಯಾರು ವೀಡಿಯೋ ಮಾಡಿ ಹಾಕಿದ್ರೋ ಇಲ್ಲ ಪೋಸ್ಟ್ ಹಾಕಿದ್ರೋ ಎಲ್ಲರಲ್ಲೂ ಕಮೆಂಟ್ ಆಗ್ತಿದ್ದೆ, ಮೊಹಮ್ಮದ್ ರಿಜಾ ಚಿಯಾನೆ ಶಾದ್ಲುನ ನೋಡಬೇಕು ಬೆಂಗಳೂರು ಬುಲ್ಸಲ್ಲಿ ಅಂತ. ಚಿಂದಿ ಆಲ್ರೌಂಡರ್ ಅವರು, ಇರಾನಿಯನ್ನು. ಬಟ್ ಅನ್ಫಾರ್ಚುನೇಟ್ಲಿ ಬೆಂಗಳೂರು ಬುಲ್ಸ್ ಅವ್ರನ್ನ ತೊಗೊಳೋದಕ್ಕಾಗಲಿಲ್ಲ. ಹರಿಯಾಣ ಸ್ಟೀಲರ್ಸ್ ಹೊಸ ಫ್ರಾಂಚೈಸಿಗೆ ಹೋಗ್ತಾರೆ ಅವರು, ಶಾದ್ಲು. ಅವರ ಆಟ ನೋಡೋದಕ್ಕೆ ನಾನು ಕಾತರೆಯಿಂದ ಕಾಯ್ತಾ ಇರ್ತೀನಿ. ಬೆಂಗಳೂರು ಬುಲ್ಸ್ ವಿಚಾರಕ್ಕೆ ಬಂದರೆ ಇಬ್ಬರು ಸೂಪರ್ ಸ್ಟಾರ್ ರೈಡರ್ಸ್ನ ತೊಗೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಲೆಜೆಂಡು ಬಿಡಿ, ಪ್ರದೀಪ್ ನರ್ವಾಲ್, ಅಂಡರ್ 1 ಕ್ರೋರ್ಸೇ ಸಿಕ್ಕಿದ್ರು. ಸೊ ಅವರು ಮತ್ತೆ ಅವರು ಚಿಕ್ಕ ಹುಡುಗ ಇದ್ದಾಗ ಬೆಂಗಳೂರು ಬುಲ್ಸಿಗೆ ಆಡಿದ್ರಲ್ಲ, ಮತ್ತೆ ರಣಧೀರ್ ಅವ್ರ ಜೊತೆ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಅದಾದಮೇಲೆ 1.1 ಕ್ರೋರ್ಸ್ಗೆ ಅಜಿಂಕ್ಯ ಪವಾರ್, ಒಳ್ಳೆ ಇನ್ವೆಸ್ಟ್ಮೆಂಟ್ ಅವರು, ಯಾಕೆಂದರೆ ಸೂಪರ್ ಡೂಪರ್ ಸಪೋರ್ಟಿಂಗ್ ರೈಡರು, ತಮಿಳ್ ತಲೈವಾಸ್ ಪರವಾಗಿ ಆಡಿದ್ದಾರೆ. ಆಮೇಲೆ ಕಡಿಮೆ ಜನ ಡಿಫೆಂಡರ್ಸ್ ಇದ್ದಾಗ ಅವ್ರನ್ನ ಬೀಟ್ ಮಾಡೋದಕ್ಕೆ ಆಗಲ್ಲ, ಆ ರೀತಿ ಮಲ್ಟಿಪಲ್ ಪಾಯಿಂಟ್ಸ್ನ ತೊಗೊಂಬರ್ತಾ ಇರ್ತಾರೆ. ಅಂದರೆ ಸಿಚುವೇಶನ್ ಯಾವಾಗ ಕಷ್ಟ ಆಗುತ್ತೋ ಈ ಪ್ಲೇಯರ್ ಎದ್ದು ನಿಲ್ತಾರೆ. ಆ ರೀತಿಯ ಅಂಥ ಪ್ಲೇಯರ್ ಮೇಲೆ ಇನ್ವೆಸ್ಟ್ ಮಾಡಿರೋದು ಬೆಂಗಳೂರು ಬುಲ್ಸ್. ಸೊ ಪೂರ್ತಿ ಸ್ಕ್ವಾಡ್ ಸಿಕ್ಕ ಮೇಲೆ ಎಲ್ಲ ಟೀಮ್ದುವೆ ಅವರ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಮತ್ತು ಈ ಸೀಸನ್ನ ಆ ತಂಡದ ಆಪರ್ಚುನಿಟೀಸ್ ಯಾವ ರೀತಿ ಇದೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಒಂದು ಲೈವ್ ವಿಡಿಯೋ ಮಾಡೋಣ ಅಂತ ಇದ್ದೀವಿ. ಹಾಗೆ ನೀವು ನಿಮ್ಮ ಪ್ರಕಾರ ಈ ಸಲ ಪ್ಲೇ ಆಫ್ಸ್ಗೆ ಯಾರು ತಲುಪ್ಬೋದು, ಬರೀ ಆಕ್ಷನ್ ಟೇಬಲ್ನಲ್ಲಿ ನಡೆದಿರೋಂಥ ವಿಚಾರಗಳನ್ನ ನೋಡಿಕೊಂಡು ಯಾರು ಪ್ಲೇ ಆಫ್ಗೆ ಆ ಟೀಮ್ಗಳು ಹೋಗ್ಬೋದು ಅಂತ ನೀವು ನನಗೆ ತಿಳಿಸ್ಕೊಡಿ. ಮತ್ತು ಹಾಗೆ ಲೈವಲ್ಲಿ ಸಿಗೋಣ ಅಂತ ಹೇಳಿದ್ನಲ್ಲ, ಲೈವ್ನಲ್ಲೂ ಕೂಡ ಯಾವ ಪ್ಲೇಯರ್ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ಟೀಮ್ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಆಗಿ ಯಾವ್ಯಾವ ಟೀಮ್ಸ್ಗಳು ಕಾಣ್ತಾ ಇದೆ ಅಂತ ತಿಳಿಸ್ಕೊಡಿ, ಅಲ್ಲಿ ಸಿಗೋಣ.